ವೀಕ್ಷಕರೇ, ಗೋಲ್ನಳ್ಳಿ ನಡೆಸುವಂಥ ಆರ್ಯಹಬ್ಬದ ವಿಶೇಷವಾಗಿ ಕತ್ತೆ ಮೆರವಣಿಗೆಗೋಸ್ಕರ ಕತ್ತೆ ಹುಡ್ಕೊಂಡು ಅದೇ ಗೋಲ್ನಳ್ಳಿ ಗ್ರಾಮದಲ್ಲಿರೋ ಅಕ್ಕಪಕ್ಕದ ಊರುಗಳಿಗೆ ಹೋಗ್ತಾ ಇದ್ದೀವಿ. ತಗಡೂರಲ್ಲಿ ಕತ್ತೆ ಇದೆ ಅಂತ ಗೊತ್ತಾಯಿತು. ಸೊ ಯಾವ ರೀತಿ ಕತ್ತೆ ತೊಗೊಂಡು ಬಂದ್ವಿ, ಯಾವ ರೀತಿ ಹುಡುಕಿದ್ವಿ ಅನ್ನೋದನ್ನೆಲ್ಲ ಇವತ್ತಿನ ವೀಡಿಯೋನಲ್ಲಿ ನೋಡೋಣ ಬನ್ನಿ. ಕತ್ತೆ ವೀಕ್ಷಕರೇ, ತಗಡೂರಲ್ಲಿರೋದು ನೋಡ್ಕೊಂಬಂದಿರೋ ನಮ್ಮ ಭಾವ ಕತ್ತೆ ತೊಗೊಂಡು ಬರೋದಕ್ಕೆ ಅವ್ರ ಸ್ನೇಹಿತರು ಕರ್ಕೊಂಡು ಹೋಗ್ತಿದ್ರು. ಅವ್ರ ಜೊತೆ ನಾನು ಕೂಡ ಹೋಗಿದ್ದೆ. ಕೊನೆಗೂ ಕತ್ತೆ ಹುಡ್ಕೊಂಡು ಬಂದಿರೋ ನಮಗೆ ಕತ್ತೆ ಕಾಣಿಸ್ಕೊಳ್ಳುತ್ತೆ ವೀಕ್ಷಕರೇ. ತಗಡೂರಿನ ಬಸ್ ಸ್ಟ್ಯಾಂಡಲ್ಲೇ ಕಂಡಂಥ ಈ ಕತ್ತೆನ ತಗೊಂಡು ಒಂದು ಬಾಡಿಗೆ ಆಟೋನ ಕರೆದು ಆ ಕತ್ತೆನ ಆಟೋದಲ್ಲಿ ಹಾಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡ್ರು. ಇದ್ರ ಜೊತೆಗೆ ವೀಕ್ಷಕರೇ, ಈ ಊರಿನಿಂದ ಇಟ್ಕೊಂಡು ಹೋಗ್ತಿರೋ ಕತ್ತೆನ ಈ ಊರಿನ ಗ್ರಾಮಸ್ಥರೆಲ್ಲ ಯಾಕಪ್ಪ ತೊಗೊಂಡು ಹೋಗ್ತಿದ್ರು ಅಂತ ಕೇಳಕ್ಕೆ ಬಂದರು. ಅದೇ ಮೊದಲೇ ವಿಷಯ ಗೊತ್ತಿದ್ದರಿಂದ ಗೋಲ್ನಳ್ಳಿಗೆ ಜಾತ್ರೆಗೆ ಬೇಕು ಅಂತ ಹೇಳಿ ಆ ಕತ್ತೆನ ತೊಗೊಂಡು ಹೋಗಕ್ಕೆ ರೆಡಿ ಆಗ್ತಾರೆ. ಇನ್ನೊಂದು ಏನಂದರೆ, ಕತ್ತೆ ಕಚ್ಚುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇವರು ಹಗ್ಗ ಹಾಕಕ್ಕೆ ಹೋಗುವಾಗಲೇ ನಾನು ನೋಡಿದ್ದು ಕತ್ತೆ ಕಚ್ಚುತ್ತೆ ಅಂತ. ಸೊ ಮೊದಲೇ ಹೇಳ್ದಂಗೆ ಊರಿನ ಗ್ರಾಮದವ್ರಿಗೆ ಇನ್ಫಾರ್ಮ್ ಮಾಡಿ ಕತ್ತೆನ ತೊಗೊಂಡು ಹೋಗ್ತಾ ಇದ್ದೀವಿ ಜಾತ್ರೆಗೆ, ಮತ್ತೆ ಮುಗಿಸಿದ್ಮೇಲೆ ನಾಳೆ ತಂದು ಕೊಡ್ತೀವಿ ಅಂತ ಅವ್ರು ಹೇಳಿಬಿಟ್ಟು ತಂದಿರೋ ಹಗ್ಗನ ಕತ್ತೆಗೆ ಹಾಕಿ ಕೊನೆಗೂ ಕತ್ತೆನ ತೊಗೊಂಡು ಹೋಗೋಕ್ಕೆ ರೆಡಿ ಆದರು. ಸೊ ಈ ಕತ್ತೆ ಏನೂ ಹಠ ಮಾಡದೆ ನಮ್ಮ ಜೊತೆ ಬರೋದಕ್ಕೆ ರೆಡಿ ಆಯಿತು. ಮೆರವಣಿಗೆ ಮಾಡಿ ಇದಕ್ಕೆ ಒಳ್ಳೆ ಪೂಜೆ ಮಾಡಿ ಮತ್ತೆ ಇದೇ ಗ್ರಾಮಕ್ಕೆ ಮಾರನೇ ದಿನ ತಂದುಬಿಡೋಣ ಅಂತ ಮಾತಾಡಿಕೊಂಡು ಕತ್ತೆನ ಬವ್ವ ಅಂತ ಹೇಳಿ ಕರ್ಕೊಂಡು ಹೋದರು. ಈ ಕತೆ ಈ ಊರಲ್ಲಿ ತುಂಬ ಫೇಮಸ್ಸು ಅನಿಸುತ್ತೆ ವೀಕ್ಷಕರೇ. ಹಾಗಾಗಿ ಈ ಕತೆ ಹಿಡ್ಕೊಂಡು ಹೋಗೋದು ತುಂಬ ಜನ ಬಂದು ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರಾ, ಏನಿಗೆ ತೊಗೊಂಡು ಹೋಗ್ತಾ ಇದ್ರು ಅಂತ ತುಂಬ ಕ್ವಶನ್ ಮಾಡ್ತಿದ್ರು. ಎಲ್ಲರಿಗೂ ಹೇಳ್ಕೊಂಡು ಹೋಗೋಕೆ ರೆಡಿ ಆದರು. ಇದ್ರ ಮಧ್ಯದಲ್ಲಿ ಬರ್ತಿರ್ಲಿಲ್ಲ, ಸ್ವಲ್ಪ ಮಧ್ಯ ಸ್ವಲ್ಪ ಎಳೆದ್ರು. ಜೊತೆಗೆ ಆಮೇಲೆ ನಿಧಾನಕ್ಕೆ ಅವ್ರ ಜೊತೆ ಬರೋದಕ್ಕೆ ರೂಢಿ ಆಯಿತು. ಅಂತೂ ಇಂತೂ ಕತ್ತೆ ಕೊನೆಗೂ ಕರ್ಕೊಂಡು ಗೋಲ್ನಳ್ಳಿಗೆ ಹೋಗೋದಕ್ಕೆ ರೆಡಿ ಆದರು. ವೀಕ್ಷಕರೇ, ಒಂದು ರೀತಿ ಕತ್ತೆ ಹುಡುಕಿ ಕರ್ಕೊಂಡು ಬರೋದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಈ ರೀತಿ ಕರ್ಕೊಂಡು ಗೋಲ್ನಳ್ಳಿ ಕಡೆ ಬಂದ್ವಿ. ಇದ್ರ ಜೊತೆಗೆ ನಮ್ಮ ಭಾವ ಕತ್ತೆನ ತುಂಬ ಪ್ರೀತಿಯಿಂದ ಬವ್ವ ಬಾಕಂದ ಅಂತಲೇ ಕರ್ಕೊಂಡು ಹೇಳ್ಕೊಂಡು ಬರ್ತಿದ್ರು. ಇಲ್ಲಿ ಹೋಗ್ತಿದ್ದಾರೆ ನೋಡಿ, ಇವರೇನೆ ಲೈಟ್ ಗ್ರೀನ್ ಕಲರ್ ಇರೋರೇ ನಮ್ಮ ಭಾವ. ಇಲ್ಲಿ ಜೈಸಿಮಾ ಅಂತ ಕರೀತಿದಾರಲ್ಲ ಅವರು, ಕತ್ತೆ ಮೆರವಣಿಗೆ ಆದಮೇಲೆ ನಾಳೆ ಬೆಳಗ್ಗೆ ಹುಡುಗಿ ಡ್ರೆಸ್ ಹಾಕೋತೀನಿ ಅಂತ ಹೇಳಿದರು. ಒಳ್ಳೊಳ್ಳೆ ಫೋಟೋ ತೆಗೀರಿ, ವೀಡಿಯೋನು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಓಕೆ ಅಂತ ಹೇಳಿದ್ದೀನಿ. ನೀವು ನಾಳೆ ಬೆಳಗ್ಗೆ ಸೆಕೆಂಡ್ ವೀಡಿಯೋ ಹಾಕುವಾಗ ನೋಡಿದ್ರೆ ತುಂಬ ಖುಷಿ ಪಡ್ತೀರ. ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಅಂದರೆ, ಒಳ್ಳೆ ಗೆಟಪ್ ಹಾಕಿದ್ರು. ಅವರಲ್ಲಿ ಸಂಪ್ರದಾಯ ಅಂತೆ ಈ ಹಬ್ಬಕ್ಕೆ ಹುಡುಗಿ ವೇಷ ಮತ್ತು ಇನ್ನೂ ಬೇರೆ ಬೇರೆ ರೀತಿ ವೇಷಭೂಷಣಗಳನ್ನ ಹಾಕ್ಕೊಂಡು ಗ್ರಾಮದಲ್ಲಿ ಉತ್ಸವ ಮಾಡುವಂಥದ್ದು ಈ ಒಂದು ಗ್ರಾಮದ ಸಂಪ್ರದಾಯ ಆಗಿರೋದ್ರಿಂದ ಇವರು ಇಂದಿಗೂ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಮೇಡ ಮಾಡ್ಕೊಳ್ಳಿ ಬೆಳಗ್ಗೆ ತಂದು ಆಯ್ತು ಬಿಡಿಯಪ್ಪ. ಯಾಕಂದ್ರೆ ಮರಳಿ ಮರಮ್ದ ಬೇಕಂದ್ರೆ ಮೂರ್ಲಿ ಇದೆಲ್ಲ ತಂದು ಬಿಡಿ ಹೇಳಿ ಗಿರಿ ತತ್ರ ಗಿರಿ
Video